PUCಯ ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಇದು ಅಕ್ಟೋಬರ್ 2023ರಲ್ಲಿ ನಡೆದಿರುವಂತಹ ಒಂದು ಪರೀಕ್ಷೆ, ಅಂದ್ರೆ ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ವಿಭಾಗ ಆಗೆ ಸಂಬಂಧಿಸಿದಂತೆ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ ಅಂತ ಇದೆ. ಇಂತಹ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ, ಮಾದರಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೀವು ರೆಫರ್ ಮಾಡಿದ್ರೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಕೊಡ್ತೇನೆ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ಆನ್ಸರ್ ಬೇಕಂದ್ರೆ ಕಮೆಂಟ್ ಮಾಡಿ, ಅದನ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಉತ್ತರವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗಿದ್ರೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೊದಲನೆಯದು ಅಲ್ಲಮಪ್ರಭುವಿನ ಅಂಕಿತನಾಮ ಯಾವುದು ಅಂತ ಇದೆ. ಕೂಡಲ ಸಂಗಮ ದೇವ, ಗುಹೇಶ್ವರ, ಚನ್ನಮಲ್ಲಿಕಾರ್ಜುನ, ಚಿಕ್ಕಯ್ಯ ಪ್ರಿಯ, ಸಿದ್ಧಲಿಂಗ ಅನ್ನುವಂಥದ್ದನ್ನ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕಾಗುತ್ತೆ. ಲೋಕದ ಚೇಷ್ಟೆಗೆ ಬೀಜ ಯಾವುದು ಅಂತ ಇದೆ. ರವಿ, ಚಂದ್ರ, ನಕ್ಷತ್ರ, ಗುರು ಅಂತ ಕೊಟ್ಟಿದ್ದಾರೆ. ಇನ್ನು ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಈ ಹೇಳಿಕೆಯಲ್ಲಿ ರಾಮನ ಬಗ್ಗೆ ಸೀತೆಗಿರುವ ಯಾವ ಭಾವನೆ ಸೂಚಿಸುತ್ತದೆ ಅನ್ನುವಂಥದ್ದು. ದ್ವೇಷ ಭಾವನೆ ಸೂಚಿಸುತ್ತೋ, ವೈಷಮ್ಯ ಭಾವನೆ ಸೂಚಿಸುತ್ತೋ, ಅಥವಾ ಕ್ರೋಧ ಭಾವನೆಯನ್ನು ಸೂಚಿಸುತ್ತೋ, ಅಥವಾ ಗೌರವ ಭಾವನೆಯನ್ನು ಸೂಚಿಸುತ್ತೋ ಅನ್ನುವಂಥದ್ದು. ಹಾಗೆ ಅರೆಗಳಿಗೆ ಯಾವ ಬಣ್ಣವನ್ನ ಬರೆಯಲಾಗಿದೆ ಅನ್ನುವಂಥದ್ದು. ಬಿಳಿ, ಹಸಿರು, ಕೆಂಪು ಮತ್ತು ಕಂದು ಅಂತ ಕೊಟ್ಟಿದ್ದಾರೆ. ಇನ್ನು ಕ್ಷಾತ್ರವಧೆ ಮಾಡದವನು ಯಾರು ಅಂತ ಇದೆ. ಜಾಮದಗ್ನಿ, ಪರಶುರಾಮ, ಇಂದ್ರ ಮತ್ತು ರಾಕ್ಷಸ ಅಂತ. ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ, ಆದರೆ ಸೂರ್ಯ ಚಂದ್ರರು ಗ್ರಹಗಳಲ್ಲ. ಈ ಹೇಳಿಕೆಯ ಕೆಳಗಿನ ಯಾವ ಅಭಿಪ್ರಾಯವನ್ನು ಸಮರ್ಥಿಸಿದೆ ಅಂತ ಕೇಳಿದರೆ ಸರಿಯಾದ ಅಭಿಪ್ರಾಯ, ಗೊಂದಲದ ಅಭಿಪ್ರಾಯ, ಸರ್ವಸಮ್ಮತ ಅಭಿಪ್ರಾಯ, ವೈಜ್ಞಾನಿಕ ಅಭಿಪ್ರಾಯ. ಮಾಸ್ತರಿಗೆ ಇನ್ನು ಎಷ್ಟು ವರ್ಷ ಸೇವೆ ಇತ್ತು? 5 ವರ್ಷನೋ, 10 ವರ್ಷನೋ, 15 ವರ್ಷನೋ, ಅಥವಾ 20 ವರ್ಷನೋ ಅನ್ನುವಂಥದ್ದು. ಹಾಗೆ ಮುಂದಿನ ಒಂದು ಪ್ರಶ್ನೆ, ಬೋಳಶಂಕರನ ಊರು ಯಾವುದು ಅಂತ ಕೇಳಿದರೆ ಕೈಲಾಸಪುರ, ತ್ರಿಪುರ, ಶಿವಾಪುರ, ಹಾಗೆ ಹರಿಹರಪುರ ಅಂತ ಕೇಳಿದರೆ. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಎದುರುತ್ತವೆ ಅಂದ್ರೆ ವಿಷ್ಣು, ಶಿವ, ಬೋಳಶಂಕರ, ಸೈತಾನ. ಕೊಳೆತಬಲೆ ಹಾಕಿ ಎಳೆದ್ರೂ ಕೂಡ ಬರುವಂತವ್ರು ಪಿಶಾಚಿಯ. ಈ ಹೇಳಿಕೆಯು ಇವರಿಗೆ ಸಂಬಂಧಿಸಿದ್ದಾಗಿದೆ. ಬೋಳಶಂಕರನಿಗೋ ಅಥವಾ ಬೋಳಶಂಕರನ ಅಣ್ಣಂದಿರಿಗೋ ಅಥವಾ ಸೈತಾನನಿಗೋ ಅಥವಾ ಪಿಶಾಚಿಗೋ ಅನ್ನುವಂಥದ್ದು. ಇನ್ನು ಮುಂದಿನದು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ 5 ಬಿಟ್ಟ ಸ್ಥಳಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 5ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಅಂತ ಇದೆ. ಗ್ರಾಮದ ಅಧಿದೇವತೆ ಯಾರು ಅಂತ ಇದೆ. ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಡ್ಯಾಶ್ ಆಗಿರುತ್ತದೆ ಅಂತ. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು ಅಂತ ಇದೆ. ಗೌತಮನ ಜನಿಸಿದಂತಹ ಸ್ಥಳ ಯಾವುದು ಅಂತ ಇದೆ. ಇನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ಇವುಗಳಲ್ಲಿ ರನ್ನ, ಅಕ್ಕ ಮಹಾದೇವಿ, ಹರಿಹರ, ಲಕ್ಷ್ಮೀಶ, ಕುವೆಂಪು ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ 5 ಅಂಕಗಳಿಗೆ ಸಂಬಂಧಿಸಿರುವಂಥದ್ದು. ಗದಾಯುದ್ಧ, ರಾಷ್ಟ್ರಕವಿ, ಚನ್ನಮಲ್ಲಿಕಾರ್ಜುನ, ರಗಳೆಯ ಕವಿ, ಜೈಮಿನಿ ಭಾರತ. ಹಾಗೆ ಮುಂದಿನ ಒಂದು ಮೇನು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದರೆ ತನು, ಮನ, ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಅನ್ನುವಂಥದ್ದು. ಶಿವಲಿಂಗವನ್ನು ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸ್ತಾ ಇದ್ರ ಅಂತ. ಹಾಗೆ ಮಹಾದೇವನು ಶಿಶು ಮಕ್ಕಳ ಹೆಸರೇನು ಅಂತ. ಮುಂದಿನ ಒಂದು ಮೇನು ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ 2ಕ್ಕೆ ಮಾತ್ರ ಉತ್ತರಿಸಬೇಕು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅಂತ. ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಅಂತ ಇದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು, ಅವು ಯಾವುವು ಅಂತ ಇದೆ. ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸಾಹುಕಾರನನ್ನು ತನ್ನ ಸಹೋದರನಿಗೆ ಆಸ್ತಿಯನ್ನ ಹೇಗೆ ಹಂಚಿದ ಅಂತ. ಸೈತನನ್ನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ ಅನ್ನುವಂಥದ್ದು. ಹಾಗೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನ ಮಾಡಿಕೊಡುತ್ತವೆ. ಬೆಟ್ಟದ ಮೇಲಿನ ದೇವತೆಯು ಬೋಳಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ. ಹಾಗೆ ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದಾದರೂ 2 ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಯಾವುದಾದರೂ 2 ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಲಿ ಅಂತ ಕೇಳಿದರೆ ಬಂಡಿಯ ಒಡೆಯವರು ಮಾನಿಸರು ಅನ್ನುವಂಥದ್ದು. ಗುಡಿಗೆ ಬಂದಾರು ಮಾದೇವ, ಹುಟ್ಟಿಗಂಟಿ ಬಂದ ಚಿತ್ತದ ಆಸೆ ಕೇಳುವುದು ಎಂದಿಗೆ ಅನ್ನುವಂಥದ್ದು. ಮುಂದಿನ ಒಂದು ಮೇನು ಯಾವುದಾದರೂ 1 ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ
ಇಲ್ಲಿ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅನ್ನುವಂಥದ್ದು, ಅಡ್ಡನುಡಿಯ ಮೇಲೆ ದೀಪ ಬಿಟ್ಟಂತೆ ಅಂದ್ರೆ ಜ್ಯೋತಿಷ್ಯ ಅರ್ಥಪೂರ್ಣವ ಅರ್ಥರಹಿತವ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ, ಒಂದು ಹೊತ್ತು ರೊಟ್ಟಿ ತಿಂದಿದ್ರೆ ನಾನೇನ್ ಸಾಯೋದಿಲ್ಲ ಅನ್ನುವಂಥದ್ದು. ಇದು ಬೋಳೆಶಂಕರ ನಾಟಕಕ್ಕೆ ಸಂಬಂಧಿಸಿದಂಥದ್ದು. ಹಾಗೆ ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅನ್ನುವಂಥದ್ದು. ಹಾಗೆ ಮುಂದಿನ ಒಂದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನ ಕವಿ ಹೇಗೆ ವರ್ಣಿಸಿದ್ದಾರೆ ಅನ್ನುವಂಥದ್ದು. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕು ಅಂತ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮಳೆ ಉಂಟು ಮಾಡಿದ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿದರೆ, ಮುಂದಿನ ಒಂದು ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದ್ದಾರೆ. ಇವು 4 ಅಂಕದ ಪ್ರಶ್ನೋತ್ತರಗಳಾಗುತ್ತೆ. ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾದಿಯ ಹೆಸರಿಡಲು ಕಾರಣವೇನು? ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು. ಮಾಯಾದೇವಿ ದೇವಿಯ ಪರಿಸರ ಹೇಗಿತ್ತು ಅಂತ. ಹಾಗೆ ಬಾಲಕ ಆಶ್ರಮವನ್ನು ಶಾಸ್ತ್ರಿ ಮಾಸ್ತರು ಹೇಗೆ ಪ್ರಾರಂಭಿಸಿದ್ರು, ಅದರ ಉದ್ದೇಶವೇನು? ಬೋಳೆಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸಿದ್ದಾರೆ ಅನ್ನುವಂಥದ್ದು. ಹಾಗೆ ಮುಂದಿನದು ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನ ತಿಳಿಸಿ ಅಂತ ಇದೆ. ಹಾಗೆ ಮುಂದಿನದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂತಹದ್ದು. ಕೆಳಗಿನ 2 ಪದಗಳಿಗೆ ಅರ್ಥವನ್ನ ಬರೆಯಿರಿ. 4ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. ವಿದ್ರುಮ ಅಂದ್ರೆ ಏನು, ತುರಗ ಅಂದ್ರೆ ಏನು, ಇವುಗಳ ಅರ್ಥವನ್ನ, ವಜ ಅಂದ್ರೆ ಏನು, ಅವುಗಳ ಅರ್ಥವನ್ನ ಬರೀಬೇಕು. ಕೆಳಗಿನ 2 ಪದಗಳಿಗೆ ನಾನಾರ್ಥವನ್ನ ಬರೆಯಿರಿ ಅಂತ ಕೇಳಿದರೆ, ಗುರು, ಕವಿ, ಬಟ್ಟೆ. ಮುಂದಿನದು ಕೆಳಗಿನ 2 ಪದಗಳಿಗೆ ಕಾಲ ಸೂಚಕಗಳನ್ನ ತಿಳಿಸಿ ಅಂತ ಹೇಳಿದರೆ, ಬರೆದನು, ನೋಡುವಳು, ಹೋಗುತ್ತಾರೆ ಅನ್ನುವಂಥದ್ದು. ಅಂದ್ರೆ ಹಾಗೆ ಅನ್ಯದೇಶೀಯಕ್ಕೆ 2 ಉದಾಹರಣೆ ಕೊಡಿ ಅಂತ ಇದೆ. ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ, ಜಲಾಂಜಲಿ, ಉಂಡೆಗಟ್ಟು, ಕಣ್ಣಲರ್. ಹಾಗೆ ಮುಂದಿನದು ಕೆಳಗಿನ 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರೆ, ಅಡಿಪಾಯ, ಕಾಲ್ಕೇಳು, ಅಜಗಜಾಂತರ. ಹಾಗೆ ಮುಂದಿನದು ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ, ಬಾಲ್ಯದ ನೆನಪುಗಳು, ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ. ಹಾಗೆ ಯಾವುದಾದ್ರೂ ಒಂದನ್ನ ಕುರಿತು ಪತ್ರ ಬರೆಯಿರಿ ಅಂತ ಇದೆ. ಒಂದು ವ್ಯವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರ ಇರುತ್ತೆ. ಮೊದಲನೆಯದು, 3 ದಿವಸಗಳ ರಜೆಯನ್ನು ಕೇಳಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಪತ್ರ ಬರೆಯಿರಿ ಅಂತ ಇದೆ. ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವತಂತ್ರ ದಿನಾಚರಣೆಯನ್ನು ಕುರಿತು ನಿಮ್ಮ ಗೆಳೆಯ ಗೆಳತಿಗೊಂದು ಪತ್ರ ಬರೆಯಿರಿ ಅಂತ ಇದೆ. ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ. ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನ ಮುಂದಿನ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಧನ್ಯವಾದ.